ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಬಂದುಬಿಟ್ಟು ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾಂಕಾ. ನಾನು ಸಿಂಗಾಪುರ್ನಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಓಟ್ ಮೀಲ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಓಟ್ಸ್ಗೆ ನಾನು ಸ್ಟ್ರಾಬೆರಿ ಮತ್ತು ಬ್ಲೂಬೆರೀಸ್ನ ಆ್ಯಡ್ ಮಾಡಿದ್ದೀನಿ, ಮತ್ತು ಪಂಪ್ಕಿನ್ ಸೀಡ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಚಿಯಾ ಸೀಡ್ಸ್ನ ನಾವು ವಾಟರಲ್ಲಿ ನೆನೆಸ್ಬಿಟ್ಟು ಕೂಡ ಹಾಕ್ಬೋದು, ಇಲ್ಲ ಹಾಗೇನೂ ಕೂಡ ಹಾಕೋಬೋದು. ಇವಾಗ ನಾನು ಇದಕ್ಕೆ ಬಿಸಿ ಆಗಿರೋ ಅಂಥ ಮಿಲ್ಕ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ವಾಲ್ನಟ್ಸ್ ಮತ್ತು ಕ್ಯಾಶ್ಯೂಸ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನಾನಿವಾಗ ಇದಕ್ಕೆ ಹನಿನೂ ಕೂಡ ಆ್ಯಡ್ ಮಾಡ್ತೀನಿ. ಕೀರ್ತಿ ಹನಿ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಬನ್ನಿ ಮಧ್ಯಾಹ್ನ ಊಟಕ್ಕೆ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಆ ರೆಸಿಪಿನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಸೋರೆಕಾಯಿ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮೂರ ಸೈಡ್ ನಾವು ಸೋರೆಕಾಯಿನ ಯೂಸ್ ಮಾಡಲ್ಲ ಅಂತ ಅನ್ಕೊತೀನಿ. ನಮ್ಮ ಮನೇಲಂತೂ ಯೂಸ್ ಮಾಡಲ್ಲ. ನಾನು ಈ ರೆಸಿಪಿನ ಕೀರ್ತಿ ಮನೆಯಲ್ಲೇ ಕಲ್ತಿದ್ದು. ನಾನಿವಾಗ ಒಂದು ಬಾಣಲೆನಲ್ಲಿ ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಹಾಗೆ ಕಡಲೆಬೇಳೆ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಆನಿಯನ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಆನಿಯನ್ಸ್ನ ಫುಲ್ ಫ್ರೈ ಮಾಡಬಾರ್ದು, ಲೈಟಾಗಿಯೇ ಫ್ರೈ ಮಾಡಬೇಕು. ಸೊ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ಅರಿಶಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಉಪ್ಪನ್ನು ಕೂಡ ಆ್ಯಡ್ ಮಾಡಿದೆ ನಾನು. ಸೊ ಇದನ್ನು ಕೂಡ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ತುರಿದಿರೋ ಅಂಥ ಸೋರೆಕಾಯಿನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ವಾಟರ್ನ ರಿಮೂವ್ ಮಾಡಿಬಿಟ್ಟು ಇದು ಸೋರೆಕಾಯಿನ ಇದಕ್ಕೆ ಆ್ಯಡ್ ಮಾಡಬೇಕು. ಇವಾಗ ಇದಕ್ಕೆ ನಾನು ಕ್ಯಾರೆಟ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಕ್ಯಾರೆಟ್ನು ಕೂಡ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಸೋರೆಕಾಯಿ ಸ್ವಲ್ಪ ತುರಿದಾದ್ಮೇಲೆ ನೀರು ಜಾಸ್ತಿ ಇರುತ್ತೆ. ಸೊ ಆ ವಾಟರ್ನೆಲ್ಲ ಚೆನ್ನಾಗಿ ತೆಗೆದು ಅದಾದಮೇಲೆ ಒಗ್ಗರಣೆಗೆ ಆ್ಯಡ್ ಮಾಡಬೇಕು. ನೀರನ್ನ ತೆಗಿಲಿಲ್ಲ ಅಂತಂದರೆ ಫುಲ್ ಗ್ರೇವಿ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ತೆಗೆದ್ಬಿಟ್ಟು ಆ್ಯಡ್ ಮಾಡಿದರೆ ನಾವು ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕಿದಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೋದು ನಾವು. ನಾನಿವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನು ಮೆಂತ್ಯ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು ಇದನ್ನೆಲ್ಲನೂ ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಆ್ಯಡ್ ಮಾಡಬಾರ್ದು. ನಮ್ಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಆಮೇಲೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ನೀಟಾಗಿ ಕೂಡಿಸ್ಕೊಂಡು ಇದಾದಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ತಣ್ಣಗಾದ್ಮೇಲೆ ನಾನು ಒಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೋತೀನಿ. ನಾನು ಈ ಥರ ಶೀಟ್ಸ್ನ ಯೂಸ್ ಮಾಡ್ತೀನಿ. ಯಾವುದೇ ರೀತಿ ಮಣೆ ಆಗಲಿ ಆ ಥರದ್ದೆಲ್ಲ ಏನು ಯೂಸ್ ಮಾಡಲ್ಲ. ನನಗೆ ಇದೇ ಕಂಫರ್ಟಬಲ್ ಅನಿಸುತ್ತೆ. ಕೀರ್ತಿ ಈ ಕಡೆ ಟೊಮ್ಯಾಟೊ ಗ್ರೇವಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈವನ್ ಟೇಸ್ಟು ಕೂಡ ಸಖತ್ತಾಗಿತ್ತು. ಹೊಸ್ದಾಗಿ ಏನೋ ಒಂದು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು ಇದು.
ನೋಡಿ ಫುಲ್ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಮನೆ ಪಕ್ಕದಲ್ಲಿನೇ ರೋಡ್ ಇದೆ, ಬಸ್ಗಳೆಲ್ಲ ಓಡಾಡೋದು ಕೂಡ ಕಾಣಿಸುತ್ತೆ ನಮಗೆ ಇಲ್ಲಿ ವಿಂಡೋಯಿಂದ. ಬಟ್ ಅದರ ಡಿಸ್ಟರ್ಬೆನ್ಸ್ ಏನು ಆಗಲ್ಲ ನಮಗೆ. ಸೊ ಸಂಜೆ ವಾಕ್ ಮಾಡೋಣ ಅಂತ ಆಚೆ ಹೋಗಿದ್ವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಳೆ ಬಂದು ಬಿಟ್ಟಿರೋದ್ರಿಂದ ವೆದರ್ ಸಕ್ಕತ್ತಾಗಿತ್ತು. ಎವ್ರಿ ಟೈಮ್ ನಾವು ವೆಸ್ಟ್ ಕೋಸ್ಟ್ ಇಲ್ಲ ಕೆಂಟ್ ರೀಜ ಮತ್ತು ಬೇರೆ ಬೇರೆ ಪ್ಲೇಸ್ ಇದೆ ಮನೆ ಹತ್ರನೇ. ಸೊ ಅಲ್ಲಿ ವಾಕ್ ಮಾಡೋಣ ಅಂತ ಹೋಗ್ತಾ ಇರ್ತೀವಿ. ಈ ಸರಿ ಸ್ವಲ್ಪ ಚೇಂಜ್ ಇರಲಿ ಅಂತ ಕೀರ್ತಿ ಆಫೀಸ್ ಕಡೆ ವಾಕ್ ಮಾಡೋಣ ಅಂತ ಹೋಗಿದ್ವಿ. ಸಿಂಗಾಪುರ್ನಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ತುಂಬಾ ಸೆಕೆ ಆಗ್ತಿರುತ್ತೆ. ಸೊ ಮಳೆ ಬಂದು ಬಿಟ್ಟಾಗ ಈ ಥರ ಒಂದು ವೆದರ್ನ ನೋಡೋದು ತುಂಬಾ ಖುಷಿ ಕೊಡುತ್ತೆ. ಸುಮ್ಮನೆ ವಾಕ್ ಮಾಡ್ತಾ ಇದ್ವಿ, ಇಲ್ಲೊಂದು ಪ್ಲೇಸ್ ಸಿಕ್ತು. ಈ ಥರ ಫಾಗಿ ವೆದರ್ನ ನೋಡಿಬಿಟ್ಟು ತುಂಬಾ ದಿನ ಆಗಿತ್ತು ಸಿಂಗಾಪುರ್ನಲ್ಲಿ. ನನಗೆ ಕೀರ್ತಿಗೆ ಅಂತೂ ತುಂಬ ಖುಷಿ ಆಯಿತು ಈ ಪ್ಲೇಸ್ನ ನೋಡಿಬಿಟ್ಟು. ಇಲ್ಲಿ ಸಿಂಗಾಪುರ್ನಲ್ಲಿ ಈ ಥರ ವಾಕ್ ಮಾಡೋದಕ್ಕೆ ಅಂತಲೇ ಎಷ್ಟೊಂದು ಈ ಥರ ಬ್ರಿಡ್ಜ್ಗಳೆಲ್ಲ ಇದೆ. ಆ್ಯಂಡ್ ಫಾರೆಸ್ಟ್ ವಾಕ್ ಅಂತ ಎಲ್ಲ ಇರುತ್ತೆ. ಸೊ ಯಾರು ಬೇಕಾದ್ರೂ ಕೂಡ ಹೋಗ್ಬಿಟ್ಟು ಅಲ್ಲಿ ವಾಕ್ ಮಾಡ್ಬೋದು. ಕೀರ್ತಿ, ಈ ಮರ ಜೋಕಾಲಿ ಕಟ್ಟಕ್ಕೆ ಚೆನ್ನಾಗಿದೆ ನೋಡಿ ಕೀರ್ತಿ ಅಲ್ಲ. ಸೊ ನಾವು ವಾಕ್ ಮಾಡೋಕ್ಕೆ ಹೋದಾಗ ಆಲ್ರೆಡಿ 6 o'clock ಮೇಲೆ ಆಗಿತ್ತು. ಸ್ವಲ್ಪ ದೂರ ಅಷ್ಟೇ ವಾಕ್ ಮಾಡಿಬಿಟ್ಟು ಆಲ್ರೆಡಿ ತುಂಬಾ ದೂರ ಬಂದಿದ್ವಿ ಮನೆಯಿಂದ. ಸೊ ಹಾಗಾಗಿ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಈ ಥರ ಪ್ಲೇಸ್ಗೆ ಬಂದಾಗೆಲ್ಲ ಮಸ್ಕಿಟೋ ಸ್ಪ್ರೇ ಎಲ್ಲ ಹಾಕೊಂಡು ಬಂದ್ರೇ ಒಳ್ಳೆಯದು. ಯಾಕೆಂದರೆ ಈ ಥರ ಫುಲ್ ಗ್ರೀನರಿ ಇರೋದ್ರಿಂದ ತುಂಬಾ ಸೊಳ್ಳೆ ಇರುತ್ತೆ ಇಲ್ಲಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.